ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ತಮಗೆ ಏನಪ್ಪಾ ಅಂದ್ರೆ ವಿವಲ್ ಬರ್ತಕ್ಕಂಥ ಮ್ಯಾಕ್ರೋಸ್ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ತಮಗೆ ಏನು ಎಕ್ಸ್ಪ್ಲೈನ್ ಮಾಡಿದಪ್ಪ ಅಂದ್ರೆ ಬಂದ್ಬಿಟ್ಟು ವ್ಯೂ ಟ್ಯಾಬಲ್ಲಿ ಇರ್ತಕ್ಕಂಥ ಟೋಟಲಿ ಏನಪ್ಪಾ ಅಂದ್ರೆ 4 ಡೈಲಾಗ್ ಬಾಕ್ಸ್ಗಳನ್ನು 5 ಡೈಲಾಗ್ ಬಾಕ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅದೇ ರೀತಿ ಏನಿದೆಯಪ್ಪ ಅಂದ್ರೆ ಬಂದ್ಬಿಟ್ಟು ಇದು ಏನಿದೆಯಪ್ಪ ಅಂದ್ರೆ ತಮಗೆ ಈಗ ಮ್ಯಾಕ್ರೋಸ್ ಅಂತಕ್ಕಂಥದ್ದು ಇದೆ. ಈ ಮ್ಯಾಕ್ರೋಸ್ ಎದಕ್ಕೋಸ್ಕರ ಯೂಸ್ ಮಾಡ್ತಾರಪ್ಪ? ಇಟ್ ಈಸ್ ಅ ವೆರಿ ಪವರ್ಫುಲ್ ಫಂಕ್ಷನ್. ಏನಪ್ಪಾ ಅಂದ್ರೆ ಇದು ಪವರ್ಫುಲ್ ಏನಕ್ಕಂತ ಕರಿತೀವಪ್ಪ ಅಂದ್ರೆ ನಾವು ಇದು ಏನ್ ಮಾಡುತ್ತಪ್ಪ ಅಂದ್ರೆ ಏನಾದ್ರೂ ನಮ್ಗೆ ರಿಪೀಟೆಡ್ ವರ್ಕ್ಸ್ ಬೇಕಾಗಿದ್ವು ಅಂದ್ರೆ ಅದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಸೊ ಮ್ಯಾಕ್ರೋಸ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ಕೊಂಡು ಇಟ್ಕೋಬಹುದು. ಇದ್ರ ಬಗ್ಗೆ ಸಮ್ ಪಾಯಿಂಟ್ಸ್ ಬಂದು ನೋಡೋಣ ಬನ್ನಿ. ಸೊ ನೋಡಿ, ಫಸ್ಟಿಗೆ ಏನಿದೆಯಪ್ಪ ಅಂದ್ರೆ ನಮಗೆ ಯೂಸಸ್ ಆಫ್ ಅ ಮ್ಯಾಕ್ರೋಸ್, ಅದರ್ಲಿಂದ ಏನ್ ಯೂಸಸ್ ಇದೆ ಅಂತಕ್ಕಂಥದ್ದು. ವರ್ಕ್ ರೆಕಾರ್ಡಿಂಗ್ ಅಂದ್ರೆ ನನಗೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ರಿಪೀಟೆಡ್ ವರ್ಕ್ ಆಗ್ತಾ ಇದ್ವು ಅಂದ್ರೆ ಅಂತ ಮೂಮೆಂಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಮ್ಯಾಕ್ರೋಸ್ ಆಪ್ಷನ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು. ಲೈಕ್ ಕಾಪಿ ಪೇಸ್ಟ್ ಏನ್ ಮಾಡ್ತೀರಾ ಆ ರೀತಿ ಏನಪ್ಪಾ ಅಂದ್ರೆ ನಾವು ಇದನ್ನು ಕೂಡ ಏನಪ್ಪಾ ಅಂದ್ರೆ ಮಾಡಬಹುದು. ಏನ್ ಡಿಫ್ರೆನ್ಸ್ ಇದೆ ಅಂತ ಇದರಲ್ಲಿ ನೆಕ್ಸ್ಟ್ ಪಾಯಿಂಟ್ ಗಳಲ್ಲಿ ಹೇಳ್ತೀನಿ. ಸೊ ಏನಿದೆಪ್ಪ ಅಂದ್ರೆ ಫಾರ್ಮೆಟಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಅನ್ನ ಬೋಲ್ಡ್ ಮಾಡ್ತಕ್ಕಂಥದ್ದು, ಇಟಾಲಿಕ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಫಾಂಟಿಗ ಸೈಜ್ ಅನ್ನ ಬಿಗರ್ ಮಾಡ್ತಕ್ಕಂಥದ್ದು, ಸ್ಮಾಲರ್ ಮಾಡ್ತಕ್ಕಂಥದ್ದು, ಅದನ್ನ ರೆಕಾರ್ಡ್ ಮಾಡ್ಕೊಂಡು ಮಾಡ್ಬೋದಪ್ಪ ಅಂದ್ರೆ ಇಡಬಹುದು. ಸೊ ಅನದರ್ ಒನ್ ಏನಪ್ಪಾ ಅಂದ್ರೆ ಈಗ ಸಪೋಸ್ ನನ್ಗೆ ಏನ್ ಬೇಕಾಗಿದೆಪ್ಪ ಅಂದ್ರೆ ಒಂದು ವರ್ಕ್ ಯಾವ ರೀತಿಯಪ್ಪ ಅಂದ್ರೆ ಆನ್ಲೈನ್ ಸೆಂಟರ್ ಅಲ್ಲಿ ಏನ್ ಆಗುತ್ತಪ್ಪ ಅಂದ್ರೆ ವರ್ಕ್ ಅವರಿಗೆ ರಿಪೀಟ್ ಆಗ್ತಕ್ಕಂಥದ್ದು, ಲೈಕ್ ವಾಸಸ್ಥಳ ತೆಗಿತಕ್ಕಂಥದ್ದು ಅಥವಾ ಮತ್ತೆ ಬೇರೆ ಏನು ತೆಗಿತಕ್ಕಂಥದ್ದು ಮ್ಯಾಟರ್ ಏನಿರುತ್ತಪ್ಪ ಅಂದ್ರೆ ಸೇಮ್ ಮ್ಯಾಟರ್ ಇರ್ತಕ್ಕಂಥದ್ದು ತಮಗೆ ರಿಪೀಟ್ ಆಗ್ತಾ ಇತ್ತಂದ್ರೆ ಅಂತ ಮೂಮೆಂಟ್ ಏನಪ್ಪಾ ಅಂದ್ರೆ ನೇಮ್ ಚೇಂಜಸ್ ಅಥವಾ ಸ್ವಲ್ಪ ಏನೋ ಚೇಂಜಸ್ ಮಾಡಿ ನಾವು ಅದನ್ನ ಅಪ್ಲೈ ಮಾಡೋದಿತ್ತಂದ್ರೆ ಸೊ ಇದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಮ್ಯಾಕ್ರೋಸ್ ಆಪ್ಷನ್ ಅನ್ನ ಅಂತ ಮೂಮೆಂಟ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ತಕ್ಕಂಥದ್ದು. ಸೊ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಏನಪ್ಪಾ ಅಂದ್ರೆ ನಾವು ಯೂಸ್ ಮಾಡ್ತಕ್ಕಂಥದ್ದು. ನಮ್ಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ತಕ್ಕಂಥದ್ದು. ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ನಾವು ಇದನ್ನ ಸೊ ಮ್ಯಾಕ್ರೋಸ್ ಅಂತ ಹೇಳಿ ಕರಿತೀವಿ. ಮತ್ತೆ ಏನಪ್ಪಾ ಅಂದ್ರೆ ಕಾಪಿ ಪೇಸ್ಟ್ ಮತ್ತೆ ಇದಕ್ಕೆ ಡಿಫರೆನ್ಸ್ ಅಂತಕ್ಕಂಥದ್ದು ಏನಿದೆಯಪ್ಪ ಅಂದ್ರೆ ಇದರಲ್ಲಿ ಕಾಪಿ ಪೇಸ್ಟ್ ಏನ್ ಮಾಡುತ್ತಪ್ಪ ಅಂದ್ರೆ ಒನ್ಸ್ ನಾನು ಕಾಪಿ ಮಾಡಿದೆ ಅಂದ್ರೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗಿದೆ ಅಷ್ಟು ಟೈಮ್ ಪೇಸ್ಟ್ ಮಾಡ್ಕೋಬಹುದು ತಾವು. ಆದ್ರೆ ಮತ್ತೊಂದು ಸೆಂಟೆನ್ಸ್ ಅಥವಾ ಮತ್ತೊಂದು ಪ್ಯಾರಾಗ್ರಾಫ್ ನೀವು ಏನಾದರೂ ಕಾಪಿ ಮಾಡಿದ್ರಿ ಅಂದ್ರೆ ಸೊ ನೆಕ್ಸ್ಟ್ ಪೇಸ್ಟ್ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತಪ್ಪ ಅಂದ್ರೆ ಅದು ಸೊ ರೀಸೆಂಟ್ ಆಗಿ ತಾವು ಯಾವ್ದು ಕಾಪಿ ಮಾಡಿದ್ದೀರಾ ಅದು ಮಾತ್ರ ಪೇಸ್ಟ್ ಆಗುತ್ತೆ. ಸೊ ಮ್ಯಾಕ್ರೋಸ್ ಅಲ್ಲಿ ಆ ರೀತಿ ಅಲ್ಲ, ಏನಾಗುತ್ತಪ್ಪ ಅಂದ್ರೆ ಮ್ಯಾಕ್ರೋಸ್ ಅಲ್ಲಿ ಸೊ ತಮ್ಗೆ ರೆಕಾರ್ಡ್ ಮಾಡಿ ಇಡ್ತಕ್ಕಂಥದ್ದು. ಸೊ ಲೈಕ್ ಏನಪ್ಪಾ ಅಂದ್ರೆ ಇದು ಕೂಡ ಏನಪ್ಪಾ ಅಂದ್ರೆ ರಿಪೀಟ್ ಹತ್ತ ಎಂತಪ್ಪ ಅಂದ್ರೆ ಅಂತ ಮೂಮೆಂಟ್ ಅಲ್ಲಿ ಈ ಮ್ಯಾಕ್ರೋಸ್ ಅನ್ನ ರೆಕಾರ್ಡ್ ಮಾಡ್ತಕ್ಕಂಥದ್ದು. ನೋಡಿ, ಮೇಜರ್ ಡಿಫ್ರೆನ್ಸ್ ಎರಡರಲ್ಲಿ ಏನಿದೆಯಪ್ಪ ಅಂದ್ರೆ ಇದು ಸೊ ನಾವು ಯಾವುದನ್ನ ಕಾಪಿ ಮಾಡ್ತೀವಿ ಅದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಕಾಪಿ ಪೇಸ್ಟ್ ಆಪ್ಷನ್ ಏನ್ ಮಾಡುತ್ತಪ್ಪ ಅಂದ್ರೆ ಕಾಪಿ ಪೇಸ್ಟ್ ಮಾಡಿ ಕೊಡುತ್ತೆ ನಮ್ಗೆ. ಬಟ್ ಮ್ಯಾಕ್ರೋಸ್ ಏನ್ ಮಾಡುತ್ತಪ್ಪ ಅಂದ್ರೆ ರೆಕಾರ್ಡ್ ಇರ್ತಕ್ಕಂಥದ್ದನ್ನ ನಾವು ಸೊ ಯೂಸಿಂಗ್ ಏನಪ್ಪಾ ಅಂದ್ರೆ ಶಾರ್ಟ್ಕಟ್ ಮುಖಾಂತರ ಅಥವಾ ಏನಾದ್ರು ನೇಮ್ ಕೊಟ್ಟಿದೀವಿ ಅದ್ರ ಮುಖಾಂತರ ನಾವ್ ಏನ್ ಮಾಡ್ಕೋಬಹುದಪ್ಪ ಅಂದ್ರೆ ತಗೊಳ್ತಕ್ಕಂಥ. ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನಮ್ಗೆ ಏನೇನ್ ನಾವು ರೆಕಾರ್ಡ್ ಮಾಡ್ಕೋಬಹುದು. ಸೊ ರೆಕಾರ್ಡ್ ಮಾಡ್ತಕ್ಕಂಥದ್ದು ಫಸ್ಟ್ ಒನ್ ಶುಡ್ ಬಿ ಇನ್ಫಾರ್ಮೇಶನ್ ಅಂದ್ರೆ ಏನಪ್ಪಾ ಅಂದ್ರೆ ನಾವ್ ಏನಾದ್ರು ಟೈಪ್ ಮಾಡಿದಿದ್ರೆ ಸೊ ಅದನ್ನ ಡೇಟಾನ ಏನ್ ಮಾಡ್ತಕ್ಕಂಥದ್ದಪ್ಪ ಅಂದ್ರೆ ತೋತಕ್ಕಂಥದ್ದು. ನೆಕ್ಸ್ಟ್ ಒನ್ ಶುಡ್ ಬಿ ಡಿಸೈನಿಂಗ್ ಅಂದ್ರೆ ಒಂದ್ ಪೇಜಿಗೆ ಏನಪ್ಪಾ ಅಂದ್ರೆ ಬಾರ್ಡರ್ ಹಾಕ್ತಕ್ಕಂಥದ್ದು ಅಥವಾ ಒಂದ್ ಪೇಜ್ ಅಲ್ಲಿ ಏನಪ್ಪಾ ಅಂದ್ರೆ ನಾವೇನಪ್ಪಾ ಅಂದ್ರೆ ಮತ್ತೆ ಡಿಸೈನ್ ಮಾಡ್ತಕ್ಕಂಥದ್ದು ಏನಾದ್ರು ಸೊ ಆ ರೀತಿ ಏನಪ್ಪಾ ಅಂದ್ರೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಶುಡ್ ಬಿ ಫಾರ್ಮೆಟಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ನಮಗ್ ಬಂದ್ಬಿಟ್ಟು ಆಲ್ರೆಡಿ ನಾನು ಹೇಳಿದ್ದೆ ನಿಮ್ಗೆ ಸೊ ಟೆಕ್ಸ್ಟ್ ಅನ್ನ ಬೋಲ್ಡ್, ಇಟಾಲಿಕ್ ಅಂಡ್ ಅಂಡರ್ಲೈನ್ ಮಾಡ್ತಕ್ಕಂಥದ್ದು. ಸೊ ಫಾಂಟ್ ಸೈಜ್ ಬಿಗರ್ ಆರ್ ಫಾಂಟ್ ಸೈಜ್ ಏನಪ್ಪಾ ಅಂದ್ರೆ ಸ್ಮಾಲರ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಶುಡ್ ಬಿ ಇದರಲ್ಲಿ ಏನ್ ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಕೆನಾಟ್ ರೆಕಾರ್ಡಿಂಗ್ ಇನ್ ಮ್ಯಾಕ್ರೋಸ್. ಸೊ ಫಸ್ಟ್ ಒನ್ ಶುಡ್ ಬಿ ಏನಿದೆಪ್ಪ ಅಂದ್ರೆ ಸೌಂಡ್ ಅನ್ನ ಏನಪ್ಪಾ ಅಂದ್ರೆ ನಾವು ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪಿಕ್ಚರ್. ಸೊ ಅಂಡ್ ಲಾಸ್ಟ್ ಒನ್ ಶುಡ್ ಬಿ ವಿಡಿಯೋ. ಇವು 3 ಐಟಮ್ಗಳನ್ನ ನಾವು ಏನಪ್ಪಾ ಅಂದ್ರೆ ಇದರಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ ನಮ್ಗೆ ಬರೋದಿಲ್ಲ. ಸೊ ಇದೇನಪ್ಪಾ ಅಂದ್ರೆ ನಿಮ್ಗೆ ಸ್ಮಾಲ್ ಪಾಯಿಂಟ್ಸ್ ಅಂತ ತಿಳ್ಕೊಳ್ಳಿ ಅಥವಾ ಟಿಪ್ಸ್ ಅಂತ ತಿಳ್ಕೊಳ್ತಕ್ಕಂಥದ್ದು. ಅಂದ್ರೆ ಮ್ಯಾಕ್ರೋಸ್ ಮುಖಾಂತರ ನಾವು ಏನ್ ಮಾಡಬಹುದು ಅಥವಾ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ. ಸೊ ನೆಕ್ಸ್ಟ್ ಒನ್ ಕಮ್ ಟು ಪ್ರಾಕ್ಟಿಕಲ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇಲ್ಲಿ ಪ್ರಾಕ್ಟಿಕಲ್ಗೆ ಬರೋಣ. ಏನಪ್ಪಾ ಅಂದ್ರೆ ನಾವು ಯಾವ ರೀತಿ ಆ ಆಕ್ಷನ್ ಅನ್ನ ಮಾಡ್ತಕ್ಕಂಥದ್ದು, ಈ ಮ್ಯಾಕ್ರೋಸ್ ಅನ್ನ ನಾವು ಯಾವ ರೀತಿ ತಗೊಳ್ತಕ್ಕಂಥದ್ದು. ಸಪೋಸ್ ಏನಿದೆಯಪ್ಪ ಅಂದ್ರೆ ಈಗ ನಮ್ಗೆ LKG UKG ಸ್ಟೂಡೆಂಟ್ ಏನಿದೆಯಪ್ಪ ಅಂದ್ರೆ ಬರೀತಕ್ಕಂಥದ್ದು ಕ್ವಶನ್ ಪೇಪರ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದರಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದು 10 ಕ್ವಶನ್ಸ್ 20 ಕ್ವಶನ್ಸ್ ಇದೆ ಆ ಪೇಪರ್ ಅಲ್ಲಿ ಅಥವಾ 30 ಇದೆ. ಅದರಲ್ಲಿ ಏನ್ ಮಾಡೋದಿದೆಯಪ್ಪ ಅಂದ್ರೆ ನಮ್ಗೆ ಆನ್ಸರ್ ಬರೆಯೋದಿದೆ. ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಆನ್ಸರ್ 1 ಆನ್ಸರ್ 2 ಆನ್ಸರ್ 3 ಅಂತ ಏನ್ ಮಾಡ್ತೀನಿ ನಾನು ಟೈಪ್ ಮಾಡ್ಕೊಂಡು ಇಟ್ಕೋತೀನಿ. ಮಾಡ್ತಪ್ಪ ಅಂತಂದ್ರೆ ಆನ್ಸರ್ 1 ಅಂತ ಟೈಪ್ ಮಾಡಿದೀನಿ. ಸೊ ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಕಾಪಿ ಪೇಸ್ಟ್ ಮಾಡ್ಕೋತೀನಿ. ಸೊ ಜಸ್ಟ್ ಆನ್ಸರ್ ಅಂತ ಅಷ್ಟೇ ಕಾಪಿ ಮಾಡ್ಕೊಳ್ಳಿ. ಏನಾಗಿದೆಪ್ಪ ಅಂದ್ರೆ ಡೇಟಾ ಈಗ ಕಾಪಿ ಆಗಿದೆ. ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಈಗ ಬರೆಯೋ ಸಲುವಾಗಿ ನಮ್ಗೆ ಲೈನ್ ಬೇಕಾಗಿದೆ ಇಲ್ಲಿ ಕೆಳಗಡೆ.
ಸೊ ಆ ರೀತಿ ನಾವು ಏನಪ್ಪಾ ಅಂದ್ರೆ ಮಾಡ್ತಕ್ಕಂಥದ್ದು. ಇಲ್ಲಿ ಏನಪ್ಪ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಕ್ಲಿಕ್ ಹಿಯರ್, 3 ಆಪ್ಷನ್ಸ್ ಇದಾವೆ ಏನಪ್ಪಾ ಅಂದ್ರೆ ವ್ಯೂ ಮ್ಯಾಕ್ರೋಸ್, ರೆಕಾರ್ಡ್ ಮ್ಯಾಕ್ರೋಸ್ ಅಂಡ್ ಪಾಸ್ ಮ್ಯಾಕ್ರೋಸ್. ಇದರಲ್ಲಿ ನಾವು ಯಾವ್ದನ್ನ ಪ್ರೆಸ್ ಮಾಡ್ಬೇಕಪ್ಪ ಅಂದ್ರೆ ರೆಕಾರ್ಡ್ ಮ್ಯಾಕ್ರೋಸ್ ಅನ್ನ ಪ್ರೆಸ್ ಮಾಡ್ಬೇಕು. ರೆಕಾರ್ಡ್ ಮ್ಯಾಕ್ರೋಸ್ ಅನ್ನ ಪ್ರೆಸ್ ಮಾಡಿಬಿಟ್ಟು ಸೊ ಏನಪ್ಪಾ ಅಂದ್ರೆ ಇಲ್ಲಿ ಮ್ಯಾಕ್ರೋಸ್ ಅಂತ 1 ಅಂತ ಇದೆ ಆಪ್ಷನ್, ಅದ್ರ ಬದಲಿ ತಾವು ನೇಮ್ ಅನ್ನ ಕೊಡ್ತಿದ್ರೆ ಅಂದ್ರೆ ನೇಮ್ ಕೂಡ ಕೊಡ್ತಕ್ಕಂಥದ್ದು. ಏನ್ ಮಾಡ್ತೀನಪ್ಪ ಅಂದ್ರೆ ಆನ್ಸರ್ ಅಂತ ಕೊಡ್ತೀನಿ. ಮತ್ತೆ ಇನ್ನೊಂದು ನೋಡಿ, ನೇಮ್ ಕೊಡೋ ಟೈಮಲ್ಲಿ ಸ್ಪೇಸ್ ಮಾತ್ರ ಇದರಲ್ಲಿ ಕೊಡಬಾರ್ದು. ಸ್ಪೇಸ್ ಕೊಡ್ಬಿಟ್ಟು ಮತ್ತೆ ತಾವು ಏನಾದ್ರು ನೇಮ್ ಕೊಟ್ರಿ ಮುಂದೆ ಆನ್ಸರ್ 1 ಆನ್ಸರ್ 2 ಅಂದ್ರೆ ಇದು ತಗೊಳಂಗಿಲ್ಲ. ಸೊ ಜಸ್ಟ್ ಏನಪ್ಪಾ ಅಂದ್ರೆ ಕಂಟಿನ್ಯೂಸ್ ಆಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಟೈಪ್ ಅನ್ನ ಮಾಡ್ತಕ್ಕಂಥದ್ದು. ಇದನ್ನ ಏನಪ್ಪಾ ಅಂದ್ರೆ ನಾವು ಇದರಲ್ಲಿ ತಗೊಳ್ತಕ್ಕಂಥದ್ದು. ಅಂಡ್ ಅನದರ್ ಒನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಮ್ಗೆ ಕೀಬೋರ್ಡ್ ಆಪ್ಷನ್. ಅಂದ್ರೆ ನಾವು ಶಾರ್ಟ್ಕಟ್ ಕೀಯನ್ನ ಏನ್ ಮಾಡ್ತಕ್ಕಂಥದ್ದಪ್ಪ ಅಂದ್ರೆ ಯೂಸ್ ಮಾಡ್ತಕ್ಕಂಥದ್ದು. ಒಂದು ಡೈರೆಕ್ಟ್ಲಿ ಏನಪ್ಪಾ ಅಂದ್ರೆ ನೇಮ್ ಅನ್ನ ಕೊಟ್ಬಿಟ್ಟು ಬರೀ ಆ ನೇಮ್ ಅನ್ನ ಕೂಡ ನಾವೇನಪ್ಪಾ ಅಂದ್ರೆ ಪ್ರತಿ ಸರಿಯಲ್ಲಿ ಹೋಗ್ಬಿಟ್ಟು ಏನೋ ಮಾಡ್ಬೇಕಾಗತ್ತಪ್ಪ ಅಂದ್ರೆ ರನ್ ಮಾಡ್ಬೇಕಾಗತ್ತೆ. ಅದ್ರ ಬದಲು ಏನಪ್ಪಾ ಅಂದ್ರೆ ನಾವು ಕೀಬೋರ್ಡ್ ಇಂದ ಶಾರ್ಟ್ಕಟ್ ಕೀಯನ್ನ ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ನೋಡಿ, ನಾನು ಕೀಬೋರ್ಡ್ ಶಾರ್ಟ್ಕಟ್ ಕೀ ಕೂಡ ಏನ್ ಮಾಡ್ತೀನಪ್ಪ ಅಂದ್ರೆ ಕೊಡ್ತೀನಿ. ಅಂದ್ರೆ ನಿಮ್ದೇ ಆದಕ್ಕಂಥದ್ದು ಓನ್ ಶಾರ್ಟ್ಕಟ್ ಕೀ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ರೆಡಿ ಆಗುತ್ತೆ. ಸೊ ಅಂದ್ರೆ ರೆಡಿ ಆದ್ರೆ ನೋಡಿ ಇದರಲ್ಲಿ ಏನಾಗತ್ತಪ್ಪ ಅಂದ್ರೆ ಸಪೋಸ್ ನಾನು ಏನ್ ಮಾಡ್ತೀನಿ, ಈಗ ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡ್ತೀನಿ. ಕಂಟ್ರೋಲ್ ಎ ಅಂತ ಪ್ರೆಸ್ ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ ಎಡಿಟ್ ಸೆಲೆಕ್ಟ್ ಆಲ್. ಸೊ ಇದೇನಾಗಿದೆಪ್ಪ ಅಂದ್ರೆ ಆಲ್ರೆಡಿ ಏನಾಗಿದೆಪ್ಪ ಅಂದ್ರೆ ಅಸೈನ್ ಆಗಿದೆ. ಸೊ ಎದಕ್ಕೋಸ್ಕರ ಆಗಿದೆ ಅದು ಕರೆಂಟ್ಲಿ ಅಸೈನ್ಡ್ ಅಂದ್ರೆ ಸೆಲೆಕ್ಟ್ ಆಲ್ ಮಾಡೋಕ್ಕೋಸ್ಕರ ಏನಾಗಿದೆಪ್ಪ ಅಂದ್ರೆ ಇದು ಅಸೈನ್ ಆಗಿದೆ. ಅದಕ್ಕೋಸ್ಕರ ಇದನ್ನ ನಾವು ಏನ್ ಮಾಡ್ಬೋದು ಮಾಡ್ಬೇಕಪ್ಪ ಅಂದ್ರೆ ಕೊಡಬಾರ್ದು. ಇದನ್ನ ಏನ್ ಮಾಡಿ ಅಂದ್ರೆ ಡಿಲೀಟ್ ಮಾಡಿ. ಅದೇ ರೀತಿ ಕಂಟ್ರೋಲ್ ಬಿ, ಸೊ ಬೋಲ್ಡ್ ಇದೆ, ಈ ರೀತಿ ಕಂಟ್ರೋಲ್ ಎ ಹಿಡ್ಕೊಂಡು ಕಂಟ್ರೋಲ್ ಝಡ್ ತನ ಆಲ್ರೆಡಿ ಏನಿದಾವಪ್ಪ ಅಂದ್ರೆ ಅಸೈನ್ಡ್ ಇದಾವೆ. ಸೊ ಅದ್ರ ಬದಲು ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಆಲ್ಟ್ ಪ್ಲಸ್ ಎ ಕೀಯನ್ನ ಪ್ರೆಸ್ ಮಾಡ್ತೀನಿ. ಏನಪ್ಪ ಅಂದ್ರೆ ಆಲ್ಟ್ ಮತ್ತೆ ಎ ಅನ್ನ ಪ್ರೆಸ್ ಮಾಡ್ತೇನೆ. ಸೊ ಇದು ಏನಾಗುತ್ತಪ್ಪ ಅಂದ್ರೆ ಈಗ ನೋಡಿ ಪ್ರೆಸೆಂಟ್ ಆಗಿ ಇಲ್ಲಿ ನಮ್ಗೆ ಅನ್ಅಸೈನ್ಡ್ ಇದೆ. ಏನಿದೆಯಪ್ಪ ಅಂದ್ರೆ ಅನ್ಅಸೈನ್ಡ್ ಸಿಂಬಲ್ ತೋರಿಸ್ತಾ ಇದ್ದೇನಾ. ಸೊ ಅನ್ಅಸೈನ್ಡ್ ಇದ್ದಿದ್ದು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಅಸೈನ್ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ಇದನ್ನ ಅಸೈನ್ ಮಾಡ್ತೀನಿ. ಸೊ ಇದನ್ನ ಕ್ಲೋಸ್ ಮಾಡಿ. ಸೊ ಕ್ಲೋಸ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ನಮ್ದು ಕರ್ಸರ್ ಬಂದ್ಬಿಟ್ಟು ಎಲ್ಲಿರ್ಬೇಕಪ್ಪ ಅಂದ್ರೆ ಫಸ್ಟಿಗೆ ಓಕೆ. ಸೊ ನೋಡಿ, ನಮ್ದು ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ನಮ್ ಕರ್ಸರ್ ಎಲ್ಲಿರ್ಬೇಕಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಸೊ ಈ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಏನ್ ಮಾಡ್ಕೊಳಪ್ಪ ಅಂದ್ರೆ ಬಂದ್ಬಿಟ್ಟು ಇಲ್ಲಿ ಸೊ ಮತ್ತೆ ರೆಕಾರ್ಡ್. ಸೊ ಒನ್ಸ್ ಅಗೇನ್ ಟೈಪ್ ದೇರ್ ಆನ್ಸರ್. ಸೊ ANS ಅಂತ ಕೊಡ್ತೀನಿ. ಮತ್ತೇನಪ್ಪ ಅಂದ್ರೆ ಇದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಆಲ್ಟ್ ಪ್ಲಸ್ ಎ ಅಂತ ಕೊಡ್ತೀನಿ. ಸೊ ಯಾರು ಆಲ್ರೆಡಿ ನಾವೇ ಕೊಟ್ಟಿರ್ತಕ್ಕಂಥದ್ದು ನೇಮು, ಆದ್ರೂ ಕೂಡ ಅದನ್ನ ಅಸೈನ್ ಅಂತ ಕೊಟ್ಟಿರ್ತೇನೆ. ಸೊ ಅಸೈನ್ ಅಂತ ಕೊಟ್ಟ ಮೇಲೆ ಆಮೇಲೆ ಏನಾಗುತ್ತಪ್ಪ ಅಂದ್ರೆ ಜಸ್ಟ್ ಕ್ಲಿಕ್ ಹಿಯರ್, ಕ್ಲೋಸ್ ಬಟನ್. ಸೊ ಕ್ಲೋಸ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೀಬೋರ್ಡ್ ಇಂದ ಎಂಡ್ ಕೀಯನ್ನ ಪ್ರೆಸ್ ಮಾಡ್ಬೇಕು. ನಾವು ಯಾವ ಕೀಯಪ್ಪ ಅಂದ್ರೆ ಎಂಡ್ ಕೀಯನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಆದ್ಮೇಲೆ ಏನಪ್ಪಾ ಅಂದ್ರೆ ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಇಲ್ಲಿ ಶಿಫ್ಟ್ ಹಿಡಿದು ಸೊ ದಿಸ್ ಒನ್ ಅಂಡ್ ಆಫ್ಟರ್ ದಟ್ ದಿಸ್ ಸಿಂಬಲ್, ಈ ಸಿಂಬಲ್ ಅನ್ನು ತಗೊಂಡ್ಬಿಟ್ಟು ಎಂಟರ್ ಕೀಯನ್ನ ಪ್ರೆಸ್ ಮಾಡ್ತೇನೆ. ಆಮೇಲೆ ಶಿಫ್ಟ್ ಹಿಡಿದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಲೈನ್ ಅನ್ನ ಡ್ರ್ಯಾಗ್ ಮಾಡ್ತೇನೆ. ಸೊ ಡ್ರ್ಯಾಗ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಸೊ ಇಲ್ಲೇ ಏನ್ ಮಾಡ್ತೇನಪ್ಪ ಅಂದ್ರೆ ಸ್ಟಾಪ್ ಮಾಡ್ತೇನೆ. ಸೊ ಸ್ಟಾಪ್ ರೆಕಾರ್ಡಿಂಗ್. ಇದು ಮಾಡೋಕ್ಕಿಂತ ಮುಂಚೆ ನಮ್ಮ ಕರ್ಸರ್ ಎಲ್ಲಿರ್ಬೇಕಪ್ಪ ಅಂದ್ರೆ ಬಂದ್ಬಿಟ್ಟು ಮತ್ತೆ ಕೆಳಗಡೆ ಬಂದ್ಬಿಟ್ಟು ಜಸ್ಟ್ ಹಿಯರ್ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಕೆಳಗಡೆ ಬನ್ನಿ, ಹೋಮ್. ಅಂದ್ರೆ ಆನ್ಸರ್ 2 ಅಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಅದು ಆಪ್ಷನ್ ಇರ್ತಕ್ಕಂಥದ್ದು. ಆನ್ಸರ್ ಏನಿದೆಪ್ಪ ಅಂದ್ರೆ 2 ಇದೆ. ಈ 2 ಅಲ್ಲಿ ಏನಪ್ಪಾ ಅಂದ್ರೆ ನಾನು ಇದನ್ನ ಕರ್ಸರ್ನ ತಂದ್ಬಿಟ್ಟು ಇಲ್ಲಿ ಇಟ್ಟಿರ್ತೇನೆ. ಸೊ ಇದನ್ನ ಏನ್ ಮಾಡ್ತೇನಪ್ಪ ಅಂದ್ರೆ ಈಗ ರೆಕಾರ್ಡ್ ಸ್ಟಾಪ್ ಮಾಡ್ತೇನೆ. ಸ್ಟಾಪ್ ಮಾಡಿದ ತಕ್ಷಣ ಏನಾಗಿತ್ತಪ್ಪ ಅಂದ್ರೆ ಸ್ಟಾಪ್ ಆಗುತ್ತೆ. ಸೊ ನಾವು ಏನ್ ಮಾಡಿದೀವಪ್ಪ ಅಂದ್ರೆ ರೆಕಾರ್ಡ್ ಅನ್ನ ಸೊ ನೋಡ್ತಕ್ಕಂಥದ್ದು ಆಗಿದ್ದೇನಾ ಆಗಿಲ್ಲ ಅಂತ ಹೇಳಿ. ಸೊ ಜಸ್ಟ್ ಕ್ಲಿಕ್ ಆನ್ ವ್ಯೂ ಮ್ಯಾಕ್ರೋಸ್. ಸೊ ಒಂದೇದೇನಪ್ಪ ಅಂದ್ರೆ ಡಿಲೀಟ್ ಮಾಡ್ತಾ ಇದ್ದೀನಿ, ಮತ್ತೆ ತಮಗೆ ಕನ್ಫ್ಯೂಸ್ ಮಾಡುತ್ತೆ. ಸೊ ANSS ಅಂತ ರನ್ ಅಂತ ಕೊಡ್ತೀನಿ. ಏನಾಗುತ್ತಪ್ಪ ಅಂದ್ರೆ ಇದು ನಮಗೆ ರನ್ ಆಗ್ತಾ ಇದೆ. ಅಂದ್ರೆ ನೋಡಿ ಇಲ್ಲಿ ಆನ್ಸರ್ 2 ಇದೆ. 2 ಅಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ದಿಸ್ ಸಿಂಬಲ್ ಅಂಡ್ ಆಫ್ಟರ್ ದಟ್ ಡೌನ್ ಸೈಡ್ ಸಿಂಬಲ್ ಇದೇನಾಗುತ್ತಪ್ಪ ಅಂದ್ರೆ ನಮಗೆ ಬರುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಒನ್ಸ್ ಅಗೇನ್ ಏನಪ್ಪಾ ಅಂದ್ರೆ ಮತ್ತೆ ವ್ಯೂ ಮ್ಯಾಕ್ರೋಸ್, ಸೊ ANS ರನ್. ಈ ರೀತಿ ಪ್ರತಿ ಸಾರಿ ತಾವು ಅಲ್ಲಿ ಮ್ಯಾಕ್ರೋಸ್ ಹೋಗೋದೇನಾಗುತ್ತಪ್ಪ ಅಂದ್ರೆ ರಿಪೀಟ್ ಲೇಟ್ ಆಗೋಕ್ಕೋಸ್ಕರ ಶಾರ್ಟ್ಕಟ್ ಅನ್ನ ಅಸೈನ್ ಮಾಡಿದ್ವಿ ನಾವು. ಏನಪ್ಪಾ ಅಂದ್ರೆ ಆಲ್ಟ್ ಪ್ಲಸ್ ಎ ಅಂತ ಅಸೈನ್ ಮಾಡಿದ್ವಿ. ಕೀಬೋರ್ಡ್ ಇಂದ ಆಲ್ಟ್ ಪ್ಲಸ್ ಎ ಅನ್ನ ಪ್ರೆಸ್ ಮಾಡಿದ್ರೆ ನೋಡಿ ಏನಾಗ್ತಾ ಇದೆ, ಡೈರೆಕ್ಟ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಇದು ನಮ್ಗೆ ಬರ್ತಾ ಇದೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಸೊ ಡೀಟೇಲ್ಸ್ ಇರ್ತಕ್ಕಂಥ. ಅಂದ್ರೆ ಈ ರೀತಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಇದನ್ನ ಯೂಸ್ ಮಾಡ್ತಕ್ಕಂಥದ್ದು. ಆನ್ಸರ್ 1 ಆನ್ಸರ್ 2 ಆನ್ಸರ್ 3 ಅಂದ್ರೆ ನನಗೆ ರಿಪೀಟ್ ಆಗ್ತಾ ಇದೆ ಅಂದ್ರೆ ಅಂತ ಮೂಮೆಂಟ್ ಅಲ್ಲಿ ಸೊ ಅದನ್ನ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇದು ಎಲ್ಲಿವರೆಗೂ ಇರುತ್ತಪ್ಪ ಅಂದ್ರೆ ನಮ್ದು MS ಆಫೀಸ್ ತಾವು ಎಲ್ಲಿವರೆಗೂ ಅನ್ಇನ್ಸ್ಟಾಲ್ ಮಾಡಂಗಿಲ್ಲ ತಮ್ಮ ಕಂಪ್ಯೂಟರ್ ಇಂದ, ಸೊ ತಮ್ಮ ಲ್ಯಾಪ್ಟಾಪ್ ಇಂದ ಅಥವಾ ಏನಪ್ಪಾ ಅಂದ್ರೆ ತಮ್ಮ ಸಿಸ್ಟಮ್ ಇಂದ ಅಲ್ಲಿವರೆಗೂ ಏನಿರುತ್ತಪ್ಪ ಅಂದ್ರೆ ಇದು ರೆಕಾರ್ಡೆಡ್ ಇರುತ್ತೆ. ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಸೊ CET ಅಲ್ಲಿ ಕೂಡ ಕೇಳಿದ್ದಾರೆ, ಮತ್ತೆ ಇಂಟರ್ವ್ಯೂ ಕೂಡ ತಮ್ಗೆ ಏನಪ್ಪಾ ಅಂದ್ರೆ
ಸೊ ಜಾಸ್ತಿ ಕೇಳ್ತಾರೆ ಇದನ್ನು. ಸೊ ಅದಕ್ಕೋಸ್ಕರ ಏನಪ್ಪ ಅಂದರೆ ಇದು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಪ್ಷನ್ ಇನ್ MS ವರ್ಡ್. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.